ಖಾತೆ ಕಗ್ಗಂಟು ಹೈಕಮಾಂಡ್ಗೆ ಶುರುವಾಯಿತು ಬಿಕ್ಕಟ್ಟು. ಪಟ್ಟು ಬಿಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ, ಬೇಡಿಕೆ ಒಪ್ಪುತ್ತಾ ಇಲ್ಲ ಹೈಕಮಾಂಡ್. ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಬಗೆಹರಿತಾ ಇಲ್ಲ ಖಾತೆ ಗೊಂದಲ ಬಗೆಹರಿಸೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಕಸರತ್ತು ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಹಾಗೂ ರಾಮಲಿಂಗಾರೆಡ್ಡಿ ಜೊತೆ ಉಸ್ತುವಾರಿ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ ಅಂತ ರಾಮಲಿಂಗಾರೆಡ್ಡಿ ರಾಜೀನಾಮೆನೂ ಬರೆದು ಕೊಟ್ಬಿಟ್ರು. ಇದರಿಂದಾಗಿ ಹೈಕಮಾಂಡ್ಗೆ ತಲೆ ಬಿಸಿಯಾಯಿತು. ನಿನ್ನೆ ಒಂದಷ್ಟು ಸಲಹೆಗಳನ್ನ ಕೊಟ್ಟು ರಾಹುಲ್ ಗಾಂಧಿ ಹೊರಟರು ವಾಪಸ್. ಇವತ್ತು ಸುರ್ಜೇವಾಲಾ ಬಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆ ಮಾತಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಜೊತೆ ಮಾತಾಡಿದ್ದಾರೆ. ಸಭೆಗಳ ಮೇಲೆ ಸಭೆ ನಡೆದ್ರೂ ಕೂಡ ಸದ್ಯಕ್ಕೆ ಯಾವುದೇ ಫಲಿತಾಂಶ ಇಲ್ಲಿವರೆಗೆ ಹೊರಬಿದ್ದಿಲ್ಲ. ಶತಾಯ ಗತಾಯ ಮುನಿಸ್ಕೊಂಡಿರೋ ಮಿನಿಸ್ಟರ್ಗಳನ್ನ ಒಲಿಸಬೇಕಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲ ಆಗಿದೆ. ರಾಮಲಿಂಗಾರೆಡ್ಡಿಗೆ ಹೆಚ್ಚುವರಿ ಖಾತೆ ನೀಡೋದಕ್ಕೆ ಸುರ್ಜೇವಾಲಾ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಕೊಡೋದಾದ್ರೆ ಅದು ಕೊಡಿ, ಇಲ್ಲ ಅಂದ್ರೆ ಬೇಡ. ಹೆಚ್ಚುವರಿ ಖಾತೆ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಿ ಅಂತ ಸುರ್ಜೇವಾಲಾ ಮುಂದೆ ಪಟ್ಟು ಮುಂದುವರಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಸಭೆ ಫಲಪ್ರದ ಆಗಲಿಲ್ಲ. ಡಿಕೆ ಶಿವಕುಮಾರ್ ಕೊಟ್ಟ ಮಾತನ್ನೇ ಮತ್ತೆ ಪ್ರಸ್ತಾಪಿಸಿದ್ದಾರೆ ರಾಮಲಿಂಗಾರೆಡ್ಡಿ. ನನಗೆ ಮಾತು ಕೊಟ್ಟಿದ್ರು, ಅದನ್ನ ನೆರವೇರಿಸಿ. ಕೃಷ್ಣ ಬೈರೇಗೌಡ ರಾಮಲಿಂಗಾರೆಡ್ಡಿ ಒಟ್ಟಿಗೆ ಕೂರಿಸಿ ಚರ್ಚೆ ಮಾಡಿದ್ದಾರೆ. ಇಬ್ಬರ ಜೊತೆಯೂ ಸುರ್ಜೇವಾಲಾ ಚರ್ಚೆ ಮಾಡಿದ್ದು, ಆದರೂ ಕೂಡ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸಭೆಯಿಂದ ಅಸಮಾಧಾನದಿಂದಲೇ ಹೊರಗೆ ಹೋಗಿದ್ದಾರೆ ರಾಮಲಿಂಗಾರೆಡ್ಡಿ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಸಿಟ್ನಲ್ಲಿ ಇದ್ರು. ಇಬ್ಬರು ನಾಯಕರನ್ನ ಒಟ್ಟಿಗೆ ಕೂರಿಸಿ ಕೂಡ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ಈಗ ಜಲಸಂಪನ್ಮೂಲದ ಜೊತೆಗೆ ಇನ್ನೊಂದು ಖಾತೆನೂ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ನನಗೆ ಹೆಚ್ಚುವರಿ ಖಾತೆ ಬೇಕಾಗಿಲ್ಲ, ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂದ್ರೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡೋದಕ್ಕೆ ಸುರ್ಜೇವಾಲಾ ಒಪ್ಪಲಿಲ್ವಾ? ರಾಮಲಿಂಗಾರೆಡ್ಡಿ ಬೇಡಿಕೆಗೆ ಸುರ್ಜೇವಾಲಾ ಒಪ್ಪಲಿಲ್ವಾ? ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಭೆ ಮುಗಿಸಿ ರಾಮಲಿಂಗಾರೆಡ್ಡಿ ಹೊರಟರು. ಕೃಷ್ಣ ಬೈರೇಗೌಡರ ಜೊತೆಗೂ ಕೂಡ ಸುರ್ಜೇವಾಲಾ ಮಾತಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಖಾತೆ ಅದಲು ಬದಲು ಮಾಡೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಒಪ್ಪಿಲ್ಲ. ಹೆಚ್ಚುವರಿ ಖಾತೆ ಬೇಕಾದ್ರೂ ಕೊಡ್ತೀವಿ ಅಂದಿದ್ದಾರೆ. ಆ ಹೆಚ್ಚುವರಿ ಖಾತೆಗೆ ರಾಮಲಿಂಗಾರೆಡ್ಡಿ ಒಪ್ಕೊಳ್ತಾ ಇಲ್ಲ. ಇನ್ನು ಕೃಷ್ಣ ಬೈರೇಗೌಡರ ಜೊತೆಗೂ ಕೂಡ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ, ಮಾತಾಡಿದ್ದಾರೆ. ಸಭೆ ಫಲಪ್ರದ ಆಗಿಲ್ಲ. ಆದ್ರೆ ಖಾತೆ ಬದಲಾವಣೆಗೆ ಸುರ್ಜೇವಾಲಾ ಒಪ್ಪಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಅಸಮಾಧಾನದಿಂದಲೇ ಹೊರಟರು ರಾಮಲಿಂಗಾರೆಡ್ಡಿ ಅವರು ಅಂತ ಅಲ್ಲಿರೋ ಮೂಲಗಳು ಹೇಳ್ತಾ ಇವೆ. ಸಿಟ್ನಲ್ಲೇ ಹೊರಟರು ರಾಮಲಿಂಗಾರೆಡ್ಡಿ ಅವರು ಅಂತ. ಜಲಸಂಪನ್ಮೂಲ ಖಾತೆಯ ಜೊತೆಗೆ ನಿಮಗೊಂದು ಹೆಚ್ಚುವರಿ ಖಾತೆನೂ ಕೊಡ್ತೀವಿ, ಎರಡೆರಡು ಖಾತೆಗಳನ್ನು ನಿಭಾಯಿಸಿ ಅಂತ ಆಫರ್ ಕೊಟ್ಟಿದ್ದಾರೆ. ಆದ್ರೆ ನನಗೆ ಹೆಚ್ಚುವರಿ ಖಾತೆ ಬೇಡ, ಜಲಸಂಪನ್ಮೂಲ ಖಾತೆನೂ ಬೇಡ, ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಒಂದೇ. ರಾಮಲಿಂಗಾರೆಡ್ಡಿ ಅವರು ಹೇಳೋದು, ಖಾತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ 6 ತಿಂಗಳು ಬೇಕಾಗತ್ತೆ, ಹಾಗಾಗಿ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ಬೆಂಗಳೂರು ಅಭಿವೃದ್ಧಿ ಕೊಡಿ. ಡಿಕೆ ಶಿವಕುಮಾರ್ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು, ಆ ಮಾತಿನಂತೆ ನಡೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಕೂತಿದ್ದಾರೆ.
2 ಖಾತೆ 3 ಹಿರಿಯ ಸಚಿವರ ಮುನಿಸು. ಹೈಕಮಾಂಡ್ಗೆ ಈಗ ಖಾತೆ ಸಂಧಾನ ಪ್ರಕ್ರಿಯೆ ದೊಡ್ಡ ತಲೆನೋವಾಗ್ತಾ ಇದೆ. ಕೃಷ್ಣ ಬೈರೇಗೌಡಗೆ ಕಂದಾಯ ಇಲಾಖೆ ಮೇಲೆ ಕಣ್ಣಿದೆ. ಸದ್ಯ ಡಿಸಿಎಂ ಪರಮೇಶ್ವರ್ ಹತ್ರ ಕಂದಾಯ ಇಲಾಖೆ ಇದೆ. ಖಾತೆ ಬದಲಾದ್ರೆ ಕಂದಾಯ ಇಲಾಖೆ ಮೇಲೆ ಕೃಷ್ಣ ಬೈರೇಗೌಡ ಅವರ ಕಣ್ಣಿದೆ. ಆದ್ರೆ ಅದನ್ನ ಕೊಡೋದಕ್ಕೆ ಪರಮೇಶ್ವರ್ ಓಕೆ ಅಂತಾರ? ಕಂದಾಯ ಇಲಾಖೆಯನ್ನ ಕೃಷ್ಣ ಬೈರೇಗೌಡರಿಗೆ ನೀಡಿದ್ರೆ ಪರಮೇಶ್ವರ್ ಅವರು ಮುನಿಸ್ಕೊಂಡ್ರೆ ಮುನಿಯಪ್ಪ ಅವರ ಮುನಿಸು ತಣ್ಣಗಾಗಿದೆ. ಕೆಜೆ ಜಾರ್ಜ್ ಅವರ ಮುನಿಸನ್ನು ತಣಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಸ್ವತಃ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರ ಮುನಿಸು ತಣಿಬೇಕು ಅಂದ್ರೆ ಬೆಂಗಳೂರು ಖಾತೆ ಕೊಡಬೇಕು. ಒಂದು ವೇಳೆ ಬೆಂಗಳೂರು ಖಾತೆಯನ್ನ ಕೃಷ್ಣ ಬೈರೇಗೌಡರಿಂದ ತೆಗೆದುಕೊಂಡ್ರೆ ಕಂದಾಯ ಖಾತೆ ಮೇಲೆ ಕೃಷ್ಣ ಬೈರೇಗೌಡರ ಕಣ್ಣಿದೆ. ಪರಮೇಶ್ವರ್ ಅದನ್ನ ಕೊಡೋದಕ್ಕೂ ಒಪ್ಪಿಕೊಳ್ತಾರಾ? ಚೈನ್ ಲಿಂಕಿನ ರೀತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.